ನವಕರ್ನಾಟಕ ಚಲನಚಿತ್ರೋತ್ಸವ ಅಕಾಡೆಮಿ ಹಾಗೂ ಯೂನಿವರ್ಸಲ್ ಫಿಲಂ ಕೌನ್ಸಿಲ್ ಆಯೋಜಿಸಿರುವ 4ನೇ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2024ರಲ್ಲಿ ವಿಜಯಪುರದ ನಟ ನಿರ್ದೇಶಕ ವಿಶ್ವಪ್ರಕಾಶ್ ಟಿ ಮಲಗೊಂಡ ಅವರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ನೀಡಲಾಯಿತು. ಡಿಸೆಂಬರ್ 15, 2024 ರವಿವಾರ ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿರುವ ಎಜಾಟೋ ರೀಕ್ರಿಯೇಷನ್ಸ್ ಹಬ್ನಲ್ಲಿ ಜರುಗಿದ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಿರ್ದೇಶಕ ಎಂ.ಎ. ಮೊಮ್ಮಿಗಟ್ಟಿ, ಹಿರಿಯ ಕಲಾವಿದ ಸುಂದರ್ ರಾಜ್, ಆಂಧ್ರಪ್ರದೇಶ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಅಂಬಾಟಿ ಮಧುಮೋಹನ್ ಕೃಷ್ಣ, ನಿರ್ಮಾಪಕ ಕಲ್ಮೇಶ್ ಹಾವೇರಿಪೇಟ ಅವರು ವಿಶ್ವಪ್ರಕಾಶ್ ಮಲಗೊಂಡ ಅವರಿಗೆ ಅತ್ಯುತ್ತಮ ನಟನೆಂದು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡಿದರು. ದೇವ್ರು ಕಣ್ಕೊಟ್ಟಿರೋದು ನೆಲ ನೋಡ್ಕೊಂಡು ಓಡಾಡ್ಲಿ ಅಂತ. ಕಾಯೋ ಕಾವಲುಗಾರ ನನ್ನಿದೆಯ ತುಷಾರ್, ದ ಬೆಸ್ಟ್ ಆಕ್ಟರ್ ವಿಶ್ವಪ್ರಕಾಶ್ ಮಲಗೊಂಡ್. Thank you. Next, telefilm. One Day. The Kannada telefilm, Sushant Kulkarni, the director and producer, 7 Crore Cineworks. The two categories. ಚಲನಚಿತ್ರೋತ್ಸವದ ಸ್ಪರ್ಧೆಯಲ್ಲಿ ವಿಶ್ವಪ್ರಕಾಶ್ ನಟಿಸಿ ನಿರ್ದೇಶಿಸಿರುವ ತುಷಾರ್ ಚಿತ್ರವೂ ಸಹ ಭಾಗವಹಿಸಿತ್ತು. ಸುಮಾರು 150ಕ್ಕೂ ಹೆಚ್ಚು ಚಲನಚಿತ್ರಗಳು ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸಿದ್ದವು. ವೇದಿಕೆ ಮೇಲೆ ಕೆಜಿಎಫ್ ಸಿನಿಮಾ ಸಾಹಿತ್ಯ ರಚನೆಕಾರ ಹಾಗೂ ನಿರ್ದೇಶಕ ಕಿನ್ನಾಳ ರಾಜ, ದಿಲೀಪ್ ಕುಮಾರ್, ಜಮ್ಮು ಕಾಶ್ಮೀರ್ ಜಯೇಶ್ ಗುಪ್ತಾ, ಪ್ರಭುರಾಮ್ ರೆಡ್ಡಿ, ಸೂಪರ್ ಸ್ಟಾರ್ ಸಂಪಾದಕ ಅಸ್ಲಾಂ, ಆನಂದ್ ಗುಪ್ತಾ, ನಿರ್ದೇಶಕ ನಿರ್ಮಾಪಕ ಸುನಿಲ್ ಕುಮಾರ್, ಹಿರಿಯ ಕಲಾವಿದರು, ನಟ ನಟಿಯರು, ನಿರ್ದೇಶಕರು, ನಿರ್ಮಾಪಕರು, ಉದ್ದಿಮೆದಾರರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನನ್ನ ಹೆಸರು ವಿಶ್ವಪ್ರಕಾಶ್ ಟಿ ಮಲಗೊಂಡ ಅಂತಂದು. ವೃತ್ತಿಯಿಂದ ನಾನೊಬ್ಬ ಪತ್ರಕರ್ತ. ಸಿನಿಮಾ ನನ್ನ ಪ್ಯಾಷನು. ಇಲ್ಲಿವರೆಗೆ ನಾನು ಒಂದು 25 ಶಾರ್ಟ್ ಫಿಲ್ಮ್ ಅಭಿನಯ ಮಾಡಿದ್ದೀನಿ. ಒಂದು 5 ಬಿಗ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಇತ್ತೀಚೆಗೆ ನಾನು ತುಷಾರ್ ಒಂದು ಸಿನಿಮಾದನ್ನ ನಿರ್ದೇಶನ ಮಾಡಿದ್ದೆ. ಸೊ ಅದನ್ನು ಸುಮಾರು ಫಿಲ್ಮ್ ಫೆಸ್ಟಿವಲ್ ಕಳಿಸ್ಕೊಟ್ಟಿದ್ದೆ. ಬಟ್ ಇದನ್ನು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಕಳಿಸ್ಕೊಟ್ಟಿದ್ದೆ. ಇದರಲ್ಲಿ ಬೆಸ್ಟ್ ಆ್ಯಕ್ಟರ್ನೂ ಪ್ರಶಸ್ತಿ ಬಂತು. ಸೊ ಇಡೀ ಆಯೋಜಕರಿಗೂ ಕೂಡ ಎಂಟೈರ್ ಫಿಲಮ್ ಫೆಸ್ಟಿವಲ್ಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದರಲ್ಲಿ ನಮ್ಮ ಡೇಸ್ಗೆ ಸುನಿಲ್ ಕುಮಾರ್ ಸರ್ ತುಂಬ ಹೆಲ್ಪ್ ಮಾಡಿದರು. ಅವರು ತುಂಬ ಇದು ಮಾಡಿದ್ದಾರೆ. ಎಲ್ಲರೂ ಕೂಡ ಇಡೀ ಎಂಟೈರ್ ನಮಗೆ ಬೆಂಗಳೂರು ಸ್ನೇಹಿತರು ಬೆಳಗಬೇಕು, ಉತ್ತರ ಕನ್ನಡ ಸ್ನೇಹಿತರು ಬೆಳಗಬೇಕು, ನನ್ನ ಸಿನಿಗಿ ಸ್ನೇಹಿತರು ಬೆಳಗಬೇಕು, ಪ್ರತಿಯೊಬ್ಬರು ಕೂಡ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನೀವು ಒಬ್ಬರು ಕಲಾವಿದರಾಗಿದ್ದೀರಾ, ರೈಟರ್ ಆಗಿದ್ದೀರಾ, ಡೈರೆಕ್ಟರ್ ಆಗಿದ್ದೀರಾ. ಸೊ ಯಾವ ಫೀಲ್ಡಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾವ್ದು? ಸರ್, ನನಗೆ ಸಿನಿಮಾ ನನಗೆ ತಾಯಿ ಇದ್ದಂಗೆ, ಪತ್ರಿಕೋದ್ಯಮ ತಂದೆ ಇದ್ದಂಗೆ. ಸೊ ತಂದೆ ತಾಯಿ ಇಬ್ಬರು ಖುಷಿ ಮಾಡ್ತೀನಿ, ನಾನು ಖುಷಿ ಪಡ್ತೀನಿ. ಆ ಥರ ಸರ್. ಸೊ ಇವತ್ತು ನಿಮ್ಗೆ ಅವಾರ್ಡ್ ಸಿಕ್ಕಿದೆ. ಸೊ ಇದು ಯಾವ ಥರ ಎಕ್ಸ್ಪ್ರೆಷನ್? ತುಂಬ ಖುಷಿ ಆಗುತ್ತೆ ಸರ್. ಅಂದರೆ ನಾವು ಬೇಸಿಕಲಿ ಉತ್ತರ ಕನ್ನಡದಲ್ಲೆಲ್ಲ ಪ್ರಶಸ್ತಿ ತೊಗೊಳ್ತಿದ್ವಿ. ಬಟ್ ಫಸ್ಟ್ ಟೈಮ್ ಬೆಂಗಳೂರು ಬಂದುಬಿಟ್ಟು ಬೆಂಗಳೂರು ಎಲ್ಲರ ಜೊತೆ ತೊಗೊಂಡ್ರೆ ತುಂಬ ಖುಷಿಯಾಗಿದೆ. ನನ್ನ ಜೊತೆ ತುಂಬ ಜನ ಬಂದಿದ್ರಲ್ಲ, ಸೀನಿಯರ್ ಆರ್ಟಿಸ್ಟ್ ಇದ್ರು, ಎಲ್ಲರೂ ಇದ್ರು. ಹಾಗೆ ತುಂಬ ಖುಷಿಯಾಗಿದೆ. ನಿಮ್ಮ ಥರನೇ ಇನ್ನೂ ಹೊಸ ಪ್ರತಿಭೆಗಳು ಇಂಡಸ್ಟ್ರಿಗೆ ಬರೋಕ್ಕೆ ಇಷ್ಟಪಡ್ತಿರ್ತಾರೆ. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸರ್, ಎಲ್ರಿಗೂ ಬರೋಕ್ಕಿಂತ ಮುಂಚೆ ಒಂಚೂರು ಪ್ರಿಪ್ರೇಷನ್ ಮಾಡ್ಕೊಂಡು ಬನ್ನಿ. ಅಂದರೆ ಎಲ್ಲ ತಿಳ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅನುಭವಕ್ಕಿಂತ ಹೆಚ್ಚಿನ ಏನೂ ಇಲ್ಲ. ಹಾಗಾಗಿ ಹೊಸಬ್ರು ಯಾವಾಗಲೂ ಬರ್ಬೇಕು ಇಂಡಸ್ಟ್ರಿಗೆ. ಹೊಸಬ್ರು ಯಾವಾಗಲೂ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವಾಗಲೂ ವೆಲ್ಕಮ್ ಇದೆ. ಸೊ ಎಲ್ಲರೂ ಮಾಡಬೇಕು, ಹೊಸ ಸಿನಿಮಾಗಳು ಮಾಡಬೇಕು. ಅವರಿಗೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟ. ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್. ಇದೇ ಥರ ನಿಮ್ಗೆ ಅವಾರ್ಡ್ಗಳು ಬರ್ತಾ ಇರಲಿ, ಒಳ್ಳೆಯದಾಗಲಿ. ಶುಭಾಶಯ. ಥ್ಯಾಂಕ್ ಯು ಸರ್.